ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರು ಹೇಳ್ತಾ ಇದ್ರು, ಸರ್ KE ಅವರ ಕಡೆಯಿಂದ ಕರ್ನಾಟಕ ಮೆರಿಟ್ ಲಿಸ್ಟ್ ಬಂದು 2 ದಿನ ಆದರೂ ಕೂಡ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ಅಭಿಪ್ರಾಯಗಳು ಅನಾಲಿಸಿಸ್ಗಳು ಬಂದಿಲ್ಲ, ದಯವಿಟ್ಟು ವಿಡಿಯೋವನ್ನು ಮಾಡಿ ಅಂಥೇಳಿ. ಸೊ ತಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಳೆದ 2 ದಿನದ ಹಿಂದೆ ನನಗೆ ಬಹಳ ಆತ್ಮೀಯರಾದಂತಹ, ನಾನು ಈ ಒಂದು ಮಟ್ಟಕ್ಕೆ ಇವತ್ತು ಬೆಳೆದಿದ್ದೀನಿ ಅಂತ ಅಂದರೆ, ಬಂದಿದ್ದೀನಿ ಅಂತ ಅಂದರೆ ಅದಕ್ಕೆ ಬಹಳಷ್ಟು ಸಪೋರ್ಟನ್ನು ಮಾಡಿದಂತಹ ನಮ್ಮ ಆತ್ಮೀಯರೊಬ್ಬರನ್ನ ನಾನು ಕಳ್ಕೊಂಡೆ. ಸೊ ಭಾಳ ಸಣ್ಣ ವಯಸ್ಸಿನಲ್ಲಿ, ಅದು ಹೇಳ್ತಾರಲ್ಲ, ಭಾಳ ಒಳ್ಳೆಯವರು ಭಾಳ ದಿನ ಬದುಕೋದಿಲ್ಲ ಅಂಥೇಳಿ, ಸಣ್ಣ ವಯಸ್ಸಿನಲ್ಲೇ 50ಕ್ಕಿಂತ ಕಡಿಮೆ ವಯಸ್ಸು, ಮೇ ಬಿ 47ನೇ ವಯಸ್ಸಿನಲ್ಲೇ ತೀರ್ಕೊಂಡ್ರು. ಸೊ ಆ ಕಾರಣಕ್ಕೆ ನನಗೂ ಕೂಡ ಯಾವುದೇ ವಿಡಿಯೋವನ್ನು ಮಾಡುವಂತಹ ಮೂಡ್ ಇರಲಿಲ್ಲ. ಬಟ್ ಜೀವನ ಹೀಗೇನೆ, ಬಹಳಷ್ಟು ಸಾರಿ ನಮ್ಮ ಅನ್ಎಕ್ಸ್ಪೆಕ್ಟೆಡ್ಗಳು ನಮ್ಮ ಮುಂದೆ ಆಗ್ತಾ ಇರ್ತದೆ. ಬಟ್ ನಾವು ಮುನ್ನಡೆಯಲೇಬೇಕು. ಆ ಒಂದು ಕಾರಣಕ್ಕೆ ಐ ಹ್ಯಾವ್ ಟೇಕನ್ ಸಮ್ ಟೈಮ್ ಆ್ಯಂಡ್ ಐ ಆಮ್ ಬ್ಯಾಕ್ ಟು ಯು. ಎಸ್, KE ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ UG NEET 2025 NTA ಅಪ್ಲಿಕೇಶನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಒಂದು PDF ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಮತ್ತು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಲೂ ಕೂಡ ಬೇರೆ ಬೇರೆ ರೀತಿಯ ಒಂದಷ್ಟು ವಿವರಣೆಗಳು ಕೂಡ ನೀವು ಕೇಳಿಸ್ಕೊಂಡಿದ್ದೀರಿ. ಬಟ್ ನನ್ನ ಕಡೆಯಿಂದ ಅಭಿಪ್ರಾಯ, ಇದರ ಬಗ್ಗೆ ಅಭಿಪ್ರಾಯ ಏನು, ಇದರ ಒಂದು ಅನಾಲಿಸಿಸ್ ಏನು ಅನ್ನೋದ್ರ ಬಗ್ಗೆ ನಾನು ಈಗ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ನಿಮಗೆ ನಾನು ಹೇಳೋದಿಷ್ಟೇ, ಈ ವರ್ಷ NTA ತಮ್ಮ ಒಂದು ರಿಸಲ್ಟ್ ದಿವಸ ಒಂದು PDF ಅನ್ನು ಏನು ರಿಲೀಸ್ ಮಾಡ್ತಾರೆ, ಅದರಲ್ಲಿ NTA ಏನು ಮಾಡಿದರು ಅಂದರೆ, ನೀವೇ ನೋಡಿ ಇಲ್ಲಿ, NEET UG 2025 ಕರ್ನಾಟಕದಿಂದ ಕ್ವಾಲಿಫೈ ಆದವರ ಸಂಖ್ಯೆ 83,582 ಕೊಟ್ಟಿದ್ರು. ಹೌದಾ? ಸೊ ಬಟ್ ಮೊನ್ನೆ ರಿಲೀಸ್ ಮಾಡಿರುವಂಥ ಸ್ಟೇಟ್ ಮೆರಿಟ್ ಲಿಸ್ಟಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ 87,909 ಇದೆ. ಅಂದರೆ ಆಲ್ಮೋಸ್ಟ್ ಒಂದು 3,400-500 ಡಿಫರೆನ್ಸ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಅಂಥೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇದೇ ರೀತಿ ನಾನು ಹಿಂದಿನ ವರ್ಷದ ಒಂದು ಮೆರಿಟ್ ಲೀಸ್ಟನ್ನು ಕೂಡ ನಾನು ತರಿಸ್ಕೊಂಡು ನೋಡಿದೆ. ಇದು ಹಿಂದಿನ ವರ್ಷದ ಲೀಸ್ಟ್ ನೋಡಿ. ಹಿಂದಿನ ವರ್ಷ ನಮಗೆ 92,858 ಸ್ಟೂಡೆಂಟ್ಸ್ಗಳು ಕರ್ನಾಟಕದ ಒಂದು ಲೀಸ್ಟಲ್ಲಿ ಇದ್ದರು. ಆದರೆ ಅದೇ NTA ಕಡೆಯಿಂದ ಎಷ್ಟು ಜನ ಕ್ವಾಲಿಫೈ ಆಗಿದ್ರು ಅಂತ ನೋಡಿದರೆ 88,887 ಇತ್ತು. ಅಂದರೆ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಕೂಡ ಈ 4,000 ಅಥವಾ 3,500 ಡಿಫರೆನ್ಸ್ ಏನಿದೆ ಅದು ಲಾಸ್ಟ್ ಇಯರೂ ಕೂಡ ಇತ್ತು, ಈ ವರ್ಷವೂ ಕೂಡ ಇದೆ. ಆದರೆ ಸರ್ ಕಾರಣ ಏನು ಅಂತ ಕೇಳಿದರೆ, ಇದಕ್ಕೆ ಕಾರಣಗಳು ನನಗೆ ಗೊತ್ತಿಲ್ಲ. ಬಟ್ ಭಾಳ ಜನರು ಸರ್ ಈ ವರ್ಷ ಅಷ್ಟು ಡಿಫ್ರೆನ್ಸ್ ಯಾಕೆ ಬಂತು ಅಂತ ಕೇಳಿದರು. ಅದಕ್ಕೋಸ್ಕರ ನನ್ನ ಕಡೆಯಿಂದ ವಿವರಣೆ ಏನಂತಂದರೆ, ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಇತ್ತು, ಆ ಕಾರಣಕ್ಕೆ ನಾವು ಇದರ ಬಗ್ಗೆ ಬಹಳ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಅಷ್ಟೆ. ಇದನ್ನು ಪಕ್ಕಕ್ಕಿಟ್ಟು ನೋಡೋಣಂತೆ. ಹಾಗೆ ನೋಡಿದರೆ ಲಾಸ್ಟ್ ಇಯರ್ ವಿದ್ಯಾರ್ಥಿಗಳು ಟೋಟಲ್ ಆಗಿ ಸೀರಿಯಲ್ ನಂಬರ್ 92,858 ಇದ್ದರು. ಈ ವರ್ಷ ಸೀರಿಯಲ್ ನಂಬರ್ 87,909 ಇದ್ದಾರೆ. KE ಅವರು ಏನು ನೋಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಒಂದ್ಸರಿ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಅವರು ಕ್ಲಿಯರ್ ಆಗಿ ಹೇಳಿರೋದು, ಮೆರಿಟ್ ಲಿಸ್ಟ್ ಡಿಸ್ಪ್ಲೇಡ್ ಆಸ್ ರಿಸೀವ್ಡ್ ಫ್ರಮ್ ದ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್. DME ಅವರ ಕಡೆಯಿಂದ ಏನು ಲೀಸ್ಟ್ ಬಂದಿದೆ ಅದನ್ನು ನಾವು ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯ ಕ್ಯಾಟಗರಿ ಇಲ್ಲ, ಕಾಸ್ಟ್ ಮೆನ್ಷನ್ ಇಲ್ಲ. ಓಕೆ. ಎರಡನೇದು, ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಡ್ಯೂಲಿ ಫುಲ್ಫಿಲ್ಲಿಂಗ್ ಎಲಿಜಿಬಿಲಿಟಿ ನಾರ್ಮ್ಸ್ ಹ್ಯಾವ್ ಟು ರಿಜಿಸ್ಟರ್ ಇನ್ KEA. ಆಲ್ರೆಡಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರು KEಯಲ್ಲಿ ಇನ್ನೂ ಅಪ್ಲಿಕೇಶನ್ನೇ ಹಾಕಿಲ್ಲ ಅಂಥವರಿಗೆ ಅವಕಾಶವನ್ನು ಕೊಡ್ತಾರೆ, ರಿಜಿಸ್ಟ್ರೇಷನ್ ಲಿಂಕನ್ನು ಕೊಡ್ತಾರೆ, ಅದರ ಜೊತೆಗೆ ಇನ್ಫಾರ್ಮೇಷನ್ ಬುಲೆಟಿನ್ ಅನ್ನು ರಿಲೀಸ್ ಮಾಡ್ತಾರೆ. ಓಕೆ. ಅವರಿಗೆ ವೆರಿಫಿಕೇಶನ್ ಯಾವಾಗ ಆಗ್ತದೆ ಅನ್ನೋದನ್ನು ಕೂಡ ಶಾರ್ಟ್ಲಿ KE ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ, ವರಿ ಮಾಡ್ಕೋಬೇಡಿ. ಇನ್ನು UG NEETಗೆ ಸಪ್ರೇಟಾಗಿ ಇನ್ಫಾರ್ಮೇಷನ್ ಬುಲೆಟನ್ನು ಕೂಡ ರಿಲೀಸ್ ಮಾಡ್ತಾರೆ, ಅದ್ರ ಬಗ್ಗೆನೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ KE ಅವರು ಲಾಸ್ಟ್ ಇಯರ್ ನಾನು ನಿಮಗೆ ತೋರಿಸಿದ್ರೆ ನೋಡಿ, ಹಿಂದಿನ ವರ್ಷದ ವಿವರಗಳು ಅಂತ ಏನಿದೆ ಅದರಲ್ಲಿ UG CETಗೆ ಸಪ್ರೇಟ್ ಟ್ಯಾಬ್ ಇತ್ತು, UG NEETಗೆ ಸಪ್ರೇಟ್ ಟ್ಯಾಬ್ ಇತ್ತು. ಇವೆಲ್ಲ ನೀಟಿಗೆ ಸಂಬಂಧಪಟ್ಟಿರೋದನ್ನು UG NEET ಅಂತ ಟ್ಯಾಬಲ್ಲಿ ಅವರು ಅನೌನ್ಸ್ ಮಾಡ್ತಾ ಇದ್ರು. ಬಟ್ ಈ ವರ್ಷ UG CETಯಲ್ಲೇ ಇದನ್ನೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೊಂದು 2 ದಿವಸದಲ್ಲಿ UG NEET ಸಪ್ರೇಟ್ ಟ್ಯಾಬ್ ಆಗಿಬಿಟ್ಟು ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ನಾನು.
ಮತ್ತು ರಿಜಿಸ್ಟ್ರೇಷನ್ ಅಂದರೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆಲ್ರೆಡಿ ಯಾರ್ಯಾರು ಅಪ್ಲಿಕೇಶನ್ ಫಾರ್ಮನ್ನು ₹600 ಪೇ ಮಾಡಿಬಿಟ್ಟು ಫಿಲ್ ಮಾಡಿದ್ದೀರಿ ಅವರಿಗೆ ಸಂಬಂಧ ಇಲ್ಲ. ಕೆಲವೊಂದಷ್ಟು ವಿದ್ಯಾರ್ಥಿಗಳು ಲಾಂಗ್ ಟರ್ಮ್ ಅಂತೇಳಿ ಈ KEA ಫಾರ್ಮನ್ನೇ ಫಿಲ್ ಮಾಡದೇ ಇದ್ದವರು ಇದ್ದಾರೆ, ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ನಿನ್ನೆ ಯಾರೋ ಒಬ್ಬರು ನನಗೆ ಕಳಿಸಿದ್ರು, DCET ಅಂದರೆ ಡಿಪ್ಲೊಮಾ CET ಒಂದು ನೋಟಿಫಿಕೇಷನನ್ನು ಕಳಿಸ್ಬಿಟ್ಟು, ಸರ್ ಇವ್ರದ್ದೇನು ನಿಮ್ಮದು ಆಲ್ರೆಡಿ ವೇಳಾಪಟ್ಟಿ ಸ್ಟಾರ್ಟ್ ಆಗಿಬಿಟ್ಟಿದೆ KCET ನೀಟದ್ದು ಅಂತ ಅಂದರು. ನೋಡಿ ಇಲ್ಲಿ ಸೀಟ್ ಮೆಟೀರಿಯಲ್ ಶುಲ್ಕದ ವಿವರಣೆ, ಆಪ್ಷನ್ ಎಂಟ್ರಿ ಮಾಡೋದು 3ನೇ ತಾರೀಕಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅಂದರು. ನನಗೆ ಗೊತ್ತು ನಿಮ್ಮ ಎಲ್ಲರ ಉತ್ಸಾಹ ನನಗೆ ಅರ್ಥ ಆಗುತ್ತೆ. ಹಾಗಂಥೇಳಿ ಸಿಕ್ಕ ನೋಟಿಫಿಕೇಶನ್ ಎಲ್ಲ ನಮ್ಮದೇ ಇದು ಅಂಥೇಳಿ ತಲೆ ಮೇಲೆ ಗುಡ್ಡವನ್ನು ಬಿದ್ದ ಹಾಗೆ ಆ್ಯಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಏನೇ ಇದ್ದರೂ ಕೂಡ KE ಅವರು ತಮ್ಮ ಈ ಒಂದು UGCETಯಲ್ಲೇನೆ ಅಥವಾ UG ನೀಟಲ್ಲಿ ಮೆನ್ಷನ್ ಮಾಡ್ತಾರೆ ಹೊರತು ಸುಮ್ಮನೆ ಯಾರೋ ಕಳಿಸಿರುವಂತಹ ನೋಟಿಫಿಕೇಷನ್ನು, ಯಾರೋ ಕಳಿಸಿರುವಂಥ ಟೈಮ್ ಟೇಬಲ್ಲು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಹರಿದಾಡ್ತಾ ಇದ್ದರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಕೆಲವೊಂದಷ್ಟು ಪೇರೆಂಟ್ಸ್ಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ತಲೆ ಇರೋದೇ ಕೆಡ್ಸ್ಕೊಳ್ಳೋದಕ್ಕೆ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಅಂಥವ್ರಿಗೆ ನಾನು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಆಪ್ಷನ್ ಎಂಟ್ರಿ ಅನ್ನೋದು ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಎಸ್ಪೆಷಲಿ ನೀಟಿಗೆ ಭಾಳಷ್ಟು ಇನ್ನೂ ಪ್ರೊಸೀಜರ್ಗಳಿವೆ. ಬಟ್ UGCETಗೆ ನಿನ್ನೆ ಒಂದು ವಿಜಯ ಕರ್ನಾಟಕ ಪೇಪರ್ನಲ್ಲಿ ನಾನು ಓದಿದ ಹಾಗೆ UG ನೀಟ್ ಆ್ಯಂಡ್ UGCET ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಅಂತ ಏನು ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದರ ಬದಲಾಗಿ UGCETಯನ್ನು ಸಪರೇಟಾಗಿ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬಟ್ ಅದರ ಬಗ್ಗೆ ಮುಂದೆ ಮಾತಾಡೋಣಂತೆ. ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು ಈ ಒಂದು ಮೆರಿಟ್ ಲಿಸ್ಟಿಗೆ ಸಂಬಂಧಪಟ್ಟ ಹಾಗೆ. ಸೊ ಈಗ ಇದರಲ್ಲಿ ನಾನು ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ನೀವು ಏನೇ ಹೇಳಿ, ಬಹಳ ಜನ ವಿದ್ಯಾರ್ಥಿಗಳು ಪಾಲಕರು ನನ್ನ ಆಫೀಸಿಗೆ ಬಂದಾಗಲೂ ಕೂಡ ಹೇಳ್ತಾ ಇದ್ರು, ಇಲ್ಲ ಸರ್ KE ಅವರಲ್ಲಿ ಕರ್ನಾಟಕದಲ್ಲಿ ಈ ವರ್ಷ ಕಾಂಪಿಟೇಷನ್ ಕಡಿಮೆ ಆಗ್ತದೆ, ನೀವು ಎಲ್ಲ ಕಟ್ ಆಫನ್ನು ಪ್ರಿಡಿಕ್ಷನನ್ನು ಲಾಸ್ಟ್ ಇಯರ್ ಆಲ್ ಇಂಡಿಯಾ ರ್ಯಾಂಕ್ ಇಟ್ಕೊಂಡು ಹೇಳ್ತಾ ಇದ್ದೀರಿ, ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ 10,000 ರ್ಯಾಂಕ್ ಅದರಿಂದ ಜಾಸ್ತಿ ಆಗ್ತದೆ. ಅಂದರೆ ನಾನು 75,000 ಅಂತ ಹೇಳಿದರೆ 85,000 ತನಕ ಹೋಗ್ತದೆ. ಅಂದರೆ ಕಾಂಪಿಟೇಷನ್ ಕರ್ನಾಟಕದಲ್ಲಿ ಕಡಿಮೆ ಇದೆ ಅಂಥೇಳಿ ಪಾಲಕರೆಲ್ಲ ಹೇಳ್ತಾ ಇದ್ರು. ನಾನು ಅವ್ರಿಗೆ ಒಂದೇ ಹೇಳ್ತಿದ್ದೆ, ನಮ್ಮ ಕರ್ನಾಟಕರು ದಡ್ರಲ್ಲ ಕಣ್ರಿ ಅಂಥೇಳಿ. ಇವತ್ತು ಅದನ್ನೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಏನೇ ಹೇಳಿ ನಮ್ಮ ಕರ್ನಾಟಕದವರು ಬುದ್ಧಿವಂತರು ಕಣ್ರಿ. ಕರ್ನಾಟಕದವರು ಅಂತ ಅಲ್ಲ, ನಾನು ಈ ಸೌತ್ ಕಡೆ ರಿಸಲ್ಟನ್ನು ಅನಾಲಿಸಿಸ್ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಮತ್ತು ನಾನು ಮತ್ತೊಬ್ಬ ಡಾಕ್ಟರ್ ಮುನಿಸ್ವಾಮಿ ಅಂತೇಳಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದಾಗ ಗೊತ್ತಾಗಿದ್ದೇನಂತಂದರೆ, ನಾರ್ತ್ ಕಡೆ ಏನು ಮಾಡ್ತಾರೆ ವಿದ್ಯಾರ್ಥಿಗಳು, ಜಾಸ್ತಿ ಮಗ್ಗಿಂಗ್ ಅಪ್ ಮಾಡ್ತಾರೆ. ಅಂದರೆ ಬಾಯಾರ್ಟ್ ಮಾಡುವವರ ಸಂಖ್ಯೆ ನಾರ್ತ್ ಕಡೆ ಜಾಸ್ತಿ ಇದೆ. ನೀವು ಏನೇ ಹೇಳಿ, ನೀವು ಇದನ್ನು ಒಪ್ಕೊಳ್ತಿರೋ ಬಿಡ್ತಿರೋ ಸೆಕೆಂಡರಿ. ಆದರೆ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕೇರಳ ಈ ಸೌತ್ ಕಡೆ ಇರುವಂತಹ ರಾಜ್ಯಗಳಲ್ಲಿ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅನ್ನು ತೆಗೆದಾಗ ಜಾಸ್ತಿ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡೋ ಎಬಿಲಿಟಿ ಯಾಕಿದೆ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳು ಸೌತ್ ಕಡೆ ಇರುವಂಥ ವಿದ್ಯಾರ್ಥಿಗಳು ಥಿಂಕ್ ಮಾಡ್ತಾರೆ. ಸೊ ಬರೀ ಮಗ್ಗಿಂಗ್ ಅಪ್ ಮಾಡೋದಿಲ್ಲ, ಬರೀ ಬಾಯಾಟ್ ಮಾಡ್ಕೊಳ್ತಾ ಹೋಗೋದಿಲ್ಲ. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ತೆಗೆದಾಗಲೂ ಕೂಡ ಒಳ್ಳೆಯ ಸ್ಕೋರನ್ನು ಸ್ಕೋರ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದೇ ಉದಾಹರಣೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಕೂಡ ಇಷ್ಟೊಂದು ಎಕ್ಸ್ಪೆಕ್ಟನ್ನು ಮಾಡಿರಲಿಲ್ಲ ರ್ಯಾಂಕಲ್ಲಿ. ಅಂದರೆ ಕರ್ನಾಟಕದ ಸ್ಟೂಡೆಂಟ್ಸ್ಗಳಲ್ಲಿ ಕಾಂಪಿಟೇಷನ್ ಈ ರೀತಿಯಾಗಿಯೂ ಇರಬಹುದು ಅಂಥೇಳಿ. ಬಟ್ ಇವತ್ತು ಈ ಒಂದು ನೋಡಿದರೆ, ಈ ಒಂದು ಮೆರಿಟ್ ಲಿಸ್ಟನ್ನು ನೋಡಿದರೆ, ಇದನ್ನು ನಾನು ಮೆರಿಟ್ ಲಿಸ್ಟ್ ಅಂತ ಹೇಳೋದಿಲ್ಲ, ಆದರೆ ಸೀರಿಯಲ್ ನಂಬರ್ನ ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಇದೆ. ಲಾಸ್ಟ್ ಇಯರ್ ಯಾವ ಸ್ಕೋರಿಗೆ ಯಾವ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್, ಕರ್ನಾಟಕ ರ್ಯಾಂಕ್ ತಗೊಂಡು ಎಲ್ಲೂ ಕೌನ್ಸಿಲಿಂಗ್ ಅನ್ನು ಮಾಡೋದಿಲ್ಲ, ಚಿಂತೆ ಮಾಡ್ಕೋಬೇಡಿ. ಆಲ್ ಇಂಡಿಯಾ ರ್ಯಾಂಕ್ ತಗೊಂಡು ಏನು ಕೌನ್ಸಿಲಿಂಗ್ ಮಾಡ್ತಾರೆ, ಯಾವ ರ್ಯಾಂಕಿಗೆ ಆಲ್ ಇಂಡಿಯಾ ರ್ಯಾಂಕಿಗೆ ಸ್ಟಾಪ್ ಆಗಿದೆ ಅದಕ್ಕೆ ಒಂದು -5,000 to 6,000 ಮಾಡಿನೇ ಥಿಂಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ವಿಡಿಯೋದಲ್ಲಿ -5,000, 3,000, 4,000 ಮಾಡಿನೇ ಹೇಳಿದ್ದೀನಿ. ಸೇಫ್ ಸ್ಕೋರ್ ಎಷ್ಟು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ, ನೆನಪಿರ್ಬೋದು ನಿಮಗೆ. ಇಲ್ಲ ಅಂದರೆ ಆ ಒಂದು ವಿಡಿಯೋವನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ, ಈ ಒಂದು ವಿಡಿಯೋ 72,000 ವ್ಯೂಸ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಅಲ್ವಾ. ಸೊ ಯಾವ ರೀತಿ ಇದೆ ಕಾಂಪಿಟೇಷನ್ ಅಂಥೇಳಿ ನಾನು ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ನೋಡಿ. ಸೊ ಈ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಹೋಗ್ತದೆ, ಇದ್ರ ಬಗ್ಗೆ ಕಡೆಗೆ ಮಾತಾಡ್ತೀನಿ, ರೈಟ್. ಸೊ ಇಲ್ಲಿ ಗೌರ್ಮೆಂಟ್ ಇನ್ ಪ್ರೈವೇಟಿಗೆ ಎಷ್ಟು ಕಟ್ ಆಫ್ ಇದೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನಾನು ವಾಯ್ಸನ್ನು ಇದರಲ್ಲಿ ಮತ್ತೆ ತೋರಿಸೋದಿಲ್ಲ, ಸೊ ಅಷ್ಟೇ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ಹೇಳಿದ್ದೆ
ಜನರಲ್ ಮೆರಿಟಿಗೆ 75,000 ಇದೆ. ಲಾಸ್ಟ್ ಇಯರ್ 79,000 ತನಕ ಹೋದರೂ ಕೂಡ ನಾನು 4,000 ಕಡಿಮೆ ಮಾಡಿ ಹೇಳಿದ್ದೀನಿ. ಬಟ್ ಇವತ್ತಿಗೆ ಹೇಳ್ತಾ ಇದ್ದೀನಿ, ಇನ್ನೂ 2,000 ಕಡಿಮೆ ಮಾಡಿಕೊಂಡು ಥಿಂಕ್ ಮಾಡ್ಕೊಳ್ಳಿ. ಥಿಂಕ್ ಫಾರ್ ದ ವರ್ಸ್ಟ್. 2A ದವರಿಗೆ 93,000 ಅಂತ ಹೇಳಿದೆ. ನನ್ನ ಪ್ರಕಾರ ಈ ವರ್ಷ 90,000 ತನಕ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಯಾವ ಪಾಲಕರು ಇನ್ನೂ ಜಾಸ್ತಿ ಹೋಗ್ಬೋದು ಸರ್, 1 lakh ತನಕ ಇದ್ರೂ ಸೀಟ್ ಸಿಗ್ತದ ಅಂತ ಹೇಳಿ ಆಸೆಯಿಂದ ಕುತ್ಕೊಂಡಿದ್ದಾರೆ, ಅವರಿಗೆ ಹೇಳ್ತೀನಿ, ಬೇರೆ ವಿಷಯಗಳ ಅಂದ್ರೆ ಬೇರೆ ಕೋರ್ಸ್ಗಳ ಬಗ್ಗೆನೂ ಥಿಂಕ್ ಮಾಡಿ. ಅಂದ್ರೆ ಗೌರ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಪ್ರೈವೇಟ್ 12 ಲಕ್ಷಕ್ಕೆ ಹೋಗ್ತೀರಾ, ಅಥವಾ ನೀವು BDS BAMS ಥಿಂಕ್ ಮಾಡ್ಕೊಳ್ಳಿ. 2B ದಲ್ಲಿ 86,000 ಅಂತ ಹೇಳಿದೆ. ನನಗನ್ಸೋ ಪ್ರಕಾರ 82,000ಗೆ ಸ್ಟಾಪ್ ಆಗ್ಬೋದು. 3A 76,000 ಅಂತ ಹೇಳಿದೆ, ಮೇ ಬಿ 74 ಅಥವಾ 73ಗೆ ಸ್ಟಾಪ್ ಆಗ್ಬೋದು. ಆಲ್ ಇಂಡಿಯಾ ರ್ಯಾಂಕ್ ಹೇಳ್ತಾ ಇದ್ದೀನಿ ನಾನು. ಕ್ಯಾಟಗರಿ 1 93 ಹೇಳಿದ್ದೆ, ಮೇ ಬಿ 88,000 ಸ್ಟಾಪ್ ಆಗ್ಬೋದು. SC/ST ಅವರಿಗೆ 22,000 2,23,000 ಹೇಳಿದ್ದೆ. ಇಲ್ಲಿಂದ ನೋಡಿ SC/ST. ಸೊ ಇದು ನನಗೆ ಅನ್ಸೋ ಪ್ರಕಾರ 2,16,000 to 2,18,000 ತನಕನೇ ಸ್ಟಾಪ್ ಆಗ್ಬೋದು. ಸೊ ಇದೇ ರೀತಿ ನಾನು ನಿಮಗೇನು 12 ಲಕ್ಷದ್ದು ಹೇಳಿದ್ದೆ, 12 ಲಕ್ಷದ್ದು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. 1,45,000 ಅಂತ ಹೇಳಿದೆ. ನನ್ನ ಅನಿಸಿಕೆ ಪ್ರಕಾರ ಈ ವರ್ಷ ನಿಮಗೆ 1,42,000ಗೆ ಸ್ಟಾಪ್ ಆಗ್ಬೋದು. ನಾನು ಆಕ್ಚುಲಿ ಲಾಸ್ಟ್ ಇಯರ್ 1,48,000 ಇತ್ತು, ಅದನ್ನೇ ಒಂದು 3,000 ಕಡಿಮೆ ಹೇಳಿದ್ದೆ ಸೇಫ್ ರ್ಯಾಂಕ್ ಅಂತೇಳಿ. ಬಟ್ 1,42,000ಗೆ ಹೋಗ್ಬೋದು. GMPH ಇನ್ನೂ 10,000 ಕಡಿಮೆ ಆದರೂ ಆಶ್ಚರ್ಯ ಇಲ್ಲ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಈ ಪ್ರೆಡಿಕ್ಷನ್ ಅನ್ನು ನಾನೇನು ಮಾಡಿದ್ದೆ ಅದು ಕೂಡ ಅದಕ್ಕಿಂತ ಸ್ವಲ್ಪ ಆಲ್ ಇಂಡಿಯಾ ರ್ಯಾಂಕ್ ಒಂದು 2,000 to 5,000 ಕಡಿಮೆ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮತ್ತೆ ವಾಪಸ್ ವಿಲ್ ಕಮ್ ಟು ದಿಸ್. ಇಲ್ಲಿ ನೋಡ್ತಾ ಹೋಗಿ, ಈ ಕೇಸಲ್ಲಿ ನೋಡ್ಬೋದು ಆಲ್ ಇಂಡಿಯಾ ರ್ಯಾಂಕ್. ನಾನು ನಿಮಗೆ ಇನ್ನೊಂದು ಪಿಕ್ಚರ್ ಅನ್ನು ನಾನು ಇಲ್ಲಿ ತೋರಿಸ್ತೀನಿ, ಅನಾಲಿಸಿಸ್ ಮಾಡಿರುವಂಥದ್ದು. ಅಗೇನ್ ಇದನ್ನ ನಾನು ಮಾಡಿರೋದಲ್ಲ, ನಮ್ಮ ಒಬ್ಬ ಹಿತೈಷಿಗಳು ಮಾಡಿ ಕಳಿಸಿರುವಂಥದ್ದು, ಡಾಕ್ಟರ್ ಮುನಿಸ್ವಾಮಿ ಅಂತೇಳಿ, ಅವರಿಗೆ ಥ್ಯಾಂಕ್ಸ್ ಅನ್ನು ಹೇಳಬೇಕು ನಾನು. ಸೊ ಇದರಲ್ಲಿ ನೋಡಿ ಒಂದು ಪಾಯಿಂಟ್ ಅನ್ನು ಹೇಳ್ತೀನಿ. ಈಗ ನೋಡಿ 1 to 100 ಇದು ಆಲ್ ಇಂಡಿಯಾ ರ್ಯಾಂಕ್. ರೇಂಜ್ ಏನು ತೋರಿಸ್ತಾ ಇದ್ದೀನಿ, ಆಲ್ ಇಂಡಿಯಾ ರ್ಯಾಂಕ್ ಇದು. ಓಕೆ, ಇಲ್ಲಿ ಏನು ನೀಟ್ 2024 ಇದೆ, ನಮ್ಮ ಕರ್ನಾಟಕದಿಂದ 1 to 100 ಒಳಗಡೆ ಲಾಸ್ಟ್ ಇಯರ್ 6 ಜನ ಇದ್ದರೆ ಈ ವರ್ಷ 7 ಜನ ಇದ್ದಾರೆ. ಸೊ 101 ಇಂದ 500 ಆಲ್ ಇಂಡಿಯಾ ರ್ಯಾಂಕ್ ಒಳಗೆ ಲಾಸ್ಟ್ ಇಯರ್ 24 ಸ್ಟೂಡೆಂಟ್ಸ್ ಇದ್ರೆ ಈ ವರ್ಷ 40 ಸ್ಟೂಡೆಂಟ್ಸ್ ಇದ್ದಾರೆ. 501 ಇಂದ 1000 ರ್ಯಾಂಕ್ ಒಳಗಡೆ ಲಾಸ್ಟ್ ಇಯರ್ 48 ಸ್ಟೂಡೆಂಟ್ಸ್ ಇದ್ರೆ ಈ ವರ್ಷ 75 ಸ್ಟೂಡೆಂಟ್ಸ್ ಇದ್ದಾರೆ. 1001 to 5,000 ರ್ಯಾಂಕ್ ಒಳಗಡೆ ಲಾಸ್ಟ್ ಇಯರ್ 646 ಸ್ಟೂಡೆಂಟ್ಸ್ ಇದ್ರೆ ಈ ವರ್ಷ ನೋಡಿ 296 ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ, ಅಂದ್ರೆ 942 ಇದೆ. ಲಾಸ್ಟ್ ಇಯರ್ 5,000 to 10,000 ವರೆಗೆ 1,691 ಇದ್ರೆ ಈ ವರ್ಷ 2,321 ಇದ್ದಾರೆ, 630 ಸ್ಟೂಡೆಂಟ್ ಜಾಸ್ತಿ ಇದ್ದಾರೆ. ಇದರಲ್ಲಿ ಒಂದು 500 ವಿದ್ಯಾರ್ಥಿಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ 500 ವಿದ್ಯಾರ್ಥಿಗಳು ನಮಗೆ ಇಲ್ಲಿ ಕಾಂಪಿಟೇಷನ್ ಅನ್ನೋದಕ್ಕಿಂತ ದೇ ವಿಲ್ ಗೆಟ್ ಗುಡ್ ರ್ಯಾಂಕ್ಸ್ ಇನ್ ಗುಡ್ ಕಾಲೇಜ್ ಇನ್ ಆಲ್ ಇಂಡಿಯಾ ಲೆವೆಲ್. ಏಮ್ಸೋ ಜಿಪ್ಮರೋ ಸಿಕ್ಬಿಡ್ತದೆ ಅವರಿಗೆ. ಅದಕ್ಕಾಗಿ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಹೇಳ್ತೀನಿ, ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ಹೇಳ್ತೀನಿ. ಬಟ್ ಇಷ್ಟೇ, ನಾವೇನು ಈಗ 75,000ಗೆ ಸೀಟ್ ಸಿಗ್ಬೋದು ಅಂತ ಅನ್ಕೊಂಡಿದೀವಿ, ಒಂದು 2,000 ಕಡಿಮೆ ಮಾಡ್ಕೋಬೇಕು ಈಗ ಅಷ್ಟೇ ಆಲ್ ಇಂಡಿಯಾ ರ್ಯಾಂಕ್ ಅನ್ನ. ಹಾಗಂತ ಹೇಳಿ ಈ ವರ್ಷ ಬಹಳ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಲಾಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಇನ್ನೊಂದು 10 ನಿಮಿಷ ವಿಡಿಯೋವನ್ನ ನೋಡಿ. ಅದಾದ್ಮೇಲೆ ಇಲ್ಲೇ ನೀವು ನೋಡ್ತಾ ಹೋಗ್ಬೋದು ಡಿಫ್ರೆನ್ಸ್. ನಾನು ನಿಮಗೆ 1,20,000 to 1,40,000 ತೋರಿಸ್ತೀನಿ. ನೋಡಿ 991 ಡಿಫ್ರೆನ್ಸ್ ಇದೆ. ಲಾಸ್ಟ್ ಇಯರ್ 15,506 ಇದ್ದವರು ಈ ವರ್ಷ 16,497 ಇದ್ದಾರೆ. 1,40,000 to 1,60,000 ರ್ಯಾಂಕ್ ವರೆಗೆ. ಸೊ ಆಲ್ ಇಂಡಿಯಾ ರ್ಯಾಂಕ್ ಹೇಳ್ತಾ ಇದ್ದೀನಿ ನಾನು. 18,270 ಇದ್ರೆ ಈ ವರ್ಷ 19,242 ಸ್ಟೂಡೆಂಟ್ಸ್ಗಳಿದ್ದಾರೆ. ಅಂದ್ರೆ 972 ಸ್ಟೂಡೆಂಟ್ಸ್ ಡಿಫರೆನ್ಸ್ ಇದೆ ಇಲ್ಲಿ. ಅಂದ್ರೆ ನೋಡಿ 1,20,000 ಇಂದ 1,40,000 ನಾನು ಲಾಸ್ಟ್ ಇಯರ್ ಟು ಈ ವರ್ಷ ಈ ರೇಂಜ್ ಒಳಗೆ ಡಿಫರೆನ್ಸ್ 991 ಹೇಳ್ತಾ ಇದ್ದೀನಿ. ಆದ್ರೆ ಟೋಟಲ್ ಓವರ್ ಆಲ್ ಡಿಫರೆನ್ಸ್ ಅನ್ನು ತಗೊಂಡಾಗ ನಾನು ಇಲ್ಲಿ ಕ್ಯುಮ್ಯುಲೇಟಿವ್ ಅಂತ ಲಾಸ್ಟ್ ಕಾಲಮ್ ಮಾಡಿದ್ದೀನಿ ನೋಡಿ. ಸೊ 10,674 ಸ್ಟೂಡೆಂಟ್ಸ್ ಡಿಫರೆನ್ಸ್ ಇದೆ. 1,20,000 ಇಂದ 1,40,000 ವರೆಗೆ. ಅಂದ್ರೆ ಅಪ್ ಟು ರ್ಯಾಂಕ್ ನಂಬರ್ 1 ಇಂದ 1,40,000 ತನಕ ಕನ್ಸಿಡರ್ ಮಾಡಿದರೆ 10,000 ಡಿಫರೆನ್ಸ್ ಕಾಣಿಸ್ತಾ ಇದೆ. ಅಂದ್ರೆ ನೋಡಿ, ಕರ್ನಾಟಕದಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ಅಂತ ಹೇಳೋರು ಯಾರೀಗ? ಕರ್ನಾಟಕದಲ್ಲಿ ಕಾಂಪಿಟೇಷನ್ ಜಾಸ್ತಿನೇ ಇದೆ. ಕರ್ನಾಟಕದ ಬುದ್ಧಿವಂತರು ಇದ್ದಾರೆ ಕರ್ನಾಟಕದಲ್ಲಿ, ಹೆಮ್ಮೆ ಪಡಿ ಅದಕ್ಕೆ. ನೋಡಿ 1,40,000 ಇಂದ 1,60,000
ಅಂದರೆ 1ರಿಂದ 1,60,000 ವರೆಗೆ 11,646 ಜನ ಡಿಫ್ರೆನ್ಸ್ ಇದ್ದಾರೆ. ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಡಿಫ್ರೆನ್ಸ್ ಮಾಡಿದರೆ. ಓಕೆ, ಈ ರೀತಿಯಾಗಿ ಡಿಫ್ರೆನ್ಸ್ಗಳು ಜಾಸ್ತಿ ಆಗ್ತಾನೆ ಹೋಗ್ತದೆ ನೋಡಿ. 8 lakh to 9 lakh ತನಕ 1,271 ಡಿಫ್ರೆನ್ಸ್ ಇದ್ದರೆ ಟೋಟಲ್ 20,000 ಡಿಫ್ರೆನ್ಸ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಈ ರೀತಿಯಾಗಿ ವಿದ್ಯಾರ್ಥಿಗಳ ಡಿಫ್ರೆನ್ಸ್ ನಿಮಗೆ ಇಲ್ಲಿ ಕಾಣಬಹುದು. ಬಟ್ ಇನ್ನೊಂದು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಡಿಫ್ರೆನ್ಸನ್ನು ನೋಡಿಕೊಂಡು ಗುಡ್ಡವೇ ತಲೆಯ ಮೇಲೆ ಬಿದ್ದಂಗೆ ಆಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಕುತ್ಕೊಂಡು ಯೋಚನೆಯನ್ನು ಮಾಡಿ. ಇದರಲ್ಲಿ ಕ್ಯಾಟಗರಿ ವೈಸ್ ಬೇರೆ ಬೇರೆ ಆಗ್ತದೆ. 2Aದಲ್ಲಿ ಎಷ್ಟು ಜನ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಿಮಗಿಂತ ಜಾಸ್ತಿ, SCಯಲ್ಲಿ, STಯಲ್ಲಿ, 3Bಯಲ್ಲಿ, 2Bಯಲ್ಲಿ ನಿಮಗಿಂತ ಜಾಸ್ತಿ ಎಷ್ಟು ಜನ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಬಟ್ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ, ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಇದೆ, ಪರ್ಫಾರ್ಮೆನ್ಸ್ ಮಾಡಿದವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ ಅನ್ನೋದು ಗೊತ್ತಿರಲಿ. ಈ ಒಂದು ಕಾರಣಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಏನು ಡಿಫ್ರೆನ್ಸ್ ಆಗ್ತದ ಅಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಲಾಸ್ಟ್ ಇಯರ್ ನಿಮಗೆ ಇಲ್ಲಿ ಲಾಸ್ಟ್ ತೋರಿಸ್ತೀನಿ ನೋಡಿ. 2B ಕ್ಯಾಟಗರಿ ಇದು. ಓಕೆ, ಸಾರಿ 2A ಕ್ಯಾಟಗರಿ. 2A ಜನರಲ್ ಕ್ಯಾಟಗರಿಯಲ್ಲಿ ಇದು ಲಾಸ್ಟ್ ಕಾಲೇಜ್ ಏನಿದೆ ಇದು 7.9 lakh. ಓಕೆ, 7.9 lakh ಅದನ್ನು ಬಿಟ್ಬಿಡೋಣ ಅಂತ, ಇದನ್ನೇ ತಗೊಳ್ಳೋಣಂತ ನಾವು. 93,259 1.5 lakh ಅದೇ ಕನ್ಸಿಡರ್ ಮಾಡೋಣಂತೆ. 93,259 ಏನಿದೆ, ಸೊ ಈ ಒಂದು 93,259 ಈ ವರ್ಷ 5,445 ಸೀರಿಯಲ್ ನಂಬರ್ ಇದೆ ಕರ್ನಾಟಕದಲ್ಲಿ, 5445. ಅದೇ 2024 ಅಲ್ಲಿ 4951 ಇತ್ತು. ಅಂದ್ರೆ ಡಿಫರೆನ್ಸ್ ಇಸ್ 494 ಡಿಫರೆನ್ಸ್ ಇದೆ. 2A ಕ್ಯಾಟಗರಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಓಕೆ, 2A ಕ್ಯಾಟಗರಿಯಲ್ಲಿ ಲಾಸ್ಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಸೀಟ್ ಸಿಕ್ಕಿತ್ತು, ಆ ಸೀರಿಯಲ್ ನಂಬರ್ ಈ ವರ್ಷ ಮತ್ತೆ ಹಿಂದಿನ ವರ್ಷ ಕಂಪೇರ್ ಮಾಡಿದರೆ 494 ಸ್ಟೂಡೆಂಟ್ಸ್ ಡಿಫರೆನ್ಸ್ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಡೆಫಿನೆಟ್ ಆಗಿ ಡಿಫರೆನ್ಸ್ ಇದೆ, ವರಿ ಮಾಡ್ಕೋಬೇಡಿ. ಹೀಗಾದಾಗ ಏನಾಗ್ತದೆ, ಹೀಗಾದಾಗ ನಾನು ಹೇಳೋದು ಈ 93,000 ಏನು ಸೀಟ್ ಸಿಗಬಹುದಿತ್ತು, ಹೌದಾ, ಅದು ಸಿಗದೇ ಇರಬಹುದು. ಈ ವರ್ಷ ಇದೇ ಸೀಟು 90,000 ವರೆಗೆ ಸಿಗಬಹುದು. ಒಂದು 4ರಿಂದ 5 ಕಾಲೇಜ್ ಹಿಂದೆ ಹೋಗಿ ಥಿಂಕ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಫಾರ್ ಎಕ್ಸಾಂಪಲ್ ಮೇಲ್ಗಡೆ ಹೋಗ್ತಾ ಅಷ್ಟು ಡಿಫರೆನ್ಸ್ ಆಗೋದಿಲ್ಲ. ನಾನು ಇಲ್ಲಿ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಶಿವಮೊಗ್ಗ ಈ ವರ್ಷ ನೀವು ಸಿಗಬಹುದು ಅಂತ ಅನ್ಕೊಂಡಿದ್ರೆ ಈ ರ್ಯಾಂಕಿಗೆ ಅಂದ್ರೆ 40,123ಗೆ ಲಾಸ್ಟ್ ಇಯರ್ ಶಿವಮೊಗ್ಗ ಸಿಕ್ಕಿದೆ. ಈಗ ಈ ಕರ್ನಾಟಕ ಸೀರಿಯಲ್ ನಂಬರ್ನ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಶಿವಮೊಗ್ಗ ಸಿಗಬಹುದು ಅಂತ ಅನ್ಕೊಂಡಿದ್ರೆ ಆಸುಪಾಸಿನಲ್ಲಿ 40,000 ಆಸುಪಾಸಲ್ಲಿರೋರು. ಬಟ್ ಈ ವರ್ಷ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮಗೆ ಈ 40,000ಗೆ ಶಿವಮೊಗ್ಗ ಸಿಗದೆ ಇರಬಹುದು, ನಿಮಗೆ ಗದಗ ಸಿಗಬಹುದು. 45,000ಗೆ ಏನಿದೆ ಒಂದು ಗದಗ ಸಿಗಬಹುದು. ಒಂದು 5,000 ರ್ಯಾಂಕ್ ಅನ್ನ ಜಾಸ್ತಿ ಮಾಡ್ಕೊಂಡು ಥಿಂಕ್ ಮಾಡಿ. ಮೇಲ್ಗಡೆ ಇದ್ದವ್ರು ಅಷ್ಟು ಥಿಂಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಕೆಳಗಡೆ ಹೋಗ್ತಾ ಹೋದಾಗೆ ನೀವು ಒಂದು 5,000 ಆಡ್ ಮಾಡ್ಕೊಂಡು ಥಿಂಕ್ ಮಾಡಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ BGS ಗ್ಲೋಬಲ್ ಏನಿದೆ 59,000ಗೆ ಅಲಾಟ್ ಆಗ್ತಿತ್ತು ಅಂತ ಅನ್ಕೊಂಡಿದ್ರಿ, ಮೇ ಬಿ ಈ ವರ್ಷ ಅದು 67,000ಗೆ ಆಗಬಹುದು. ಅಂದ್ರೆ ಹಿಂದಕ್ಕೆ ಹೋಗ್ತಾ ಹೋಗ್ತದೆ. ಸೊ ಅದಕ್ಕೆ ಹೇಳಿದ್ದು 59,702ಗೆ ಲಾಸ್ಟ್ ಇಯರ್ ಸಿಕ್ಕಿತ್ತು, ಸಾರಿ ಉಲ್ಟಾ ಹೇಳ್ತಾ ಇದ್ದೀನಿ ನಾನು, 59,934ಗೆ ಏನು ಸಿಕ್ಕಿತ್ತು, ಈ ವರ್ಷ ಈ ಕಾಲೇಜು ಈ 51,000 ಇರುವಂಥವರಿಗೆ ಸಿಗಬಹುದು. ಅಂದ್ರೆ ಒಂದು 2, 3, 4 ಕಾಲೇಜಸ್ಗಳು ಹೆಚ್ಚು ಕಡಿಮೆ ಆಗ್ತದೆ. ಜನರಲ್ ಮೆರಿಟ್ ಅಲ್ಲಿ ಬಹಳ ಡಿಫರೆನ್ಸ್ ಆಗ್ತದೆ, ಆದರೆ ಬೇರೆ ಬೇರೆ ಕ್ಯಾಟಗರಿಯಲ್ಲೂ ಅಷ್ಟು ಡಿಫರೆನ್ಸ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಈ ಕಾರಣಕ್ಕೆ ಚಿಂತೆಯನ್ನ ಮಾಡಲೇಬೇಕು ಸರ್, ನಾನು ಮಾಡೋದಕ್ಕೆ ನನ್ನ ತಲೆ ಇರೋದೇ ಯೋಚನೆ ಮಾಡೋದಕ್ಕೆ, ಚಿಂತೆ ಮಾಡೋದಕ್ಕೆ, ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಇದ್ದವ್ರಿಗೆ ನಾ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಯಾರು ಏನೇ ಪ್ರೆಡಿಕ್ಷನ್ ಅನ್ನ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ರೌಂಡ್ ಆದ್ಮೇಲೆನೆ ಗೊತ್ತಾಗುತ್ತೆ ಈ ವರ್ಷ ಯಾವ ಕ್ಯಾಟಗರಿಗೆ ಸೀಟ್ ಸಿಕ್ಕಿದೆ, ಲಾಸ್ಟ್ ಇಯರ್ ಆ ಕ್ಯಾಟಗರಿಯಲ್ಲಿ ಏನು ಕಾಂಪಿಟೇಷನ್ ಇತ್ತು ಅನ್ನೋದು. ಅಲ್ಲಿಯವರೆಗೆ ನಿಮಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಗೊತ್ತಾಗೋದೇ ಇಲ್ಲ ಅನ್ನೋದು ಗೊತ್ತಿರಲಿ. ನಾವು ಏನೇ ಹೇಳಿದ್ರು ನಿಮ್ಮ ಸಮಾಧಾನಕ್ಕೋಸ್ಕರ ಹೇಳ್ಬೋದು, ಅದು ನಾನು ಹೇಳೋದಿಲ್ಲ, ನಿಮಗೆ ಬೇರೆಯವರು ಹೇಳ್ಬೋದು. ಬಟ್ ನಾನು ಹೇಳೋದು ಡೈರೆಕ್ಟ್ ಆಗಿ ಹೇಳಿರ್ತೀನಿ ಅಷ್ಟೇ. ಈಗ ಈ ವರ್ಷ ಯಾಕೆ ಬಹಳ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇ ಪಾಯಿಂಟ್ ಗೊತ್ತಿರಲಿ, ಇಟ್ ಈಸ್ ನಾಟ್ ಕ್ಯಾಟಗರಿ ವೈಸ್ ರ್ಯಾಂಕ್. ಓಕೆ, ಇದು ಕ್ಯಾಟಗರಿ ವೈಸ್ ರ್ಯಾಂಕ್ ಅಲ್ಲ. ಜನರಲ್ ಏನು ರ್ಯಾಂಕ್ ಲಿಸ್ಟ್ ಬಂದಿದೆ ಅದರಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಅದಕ್ಕೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎರಡನೇದು ಟಾಪರ್ಸ್ ಏನಿದ್ದಾರೆ ಆಲ್ಮೋಸ್ಟ್ ಅಪ್ ಟು
5 to 10,000 ರ್ಯಾಂಕ್ವರೆಗೆ ಏನಿದ್ದಾರೆ ಅಥವಾ ಅಟ್ಲೀಸ್ಟ್ 5,000 ರ್ಯಾಂಕ್ವರೆಗೆ ಏನಿದ್ದಾರೆ ಅಂತಹ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗಿಗೆ ಹೋಗ್ತಾರೆ. ಆ ಕಾರಣಕ್ಕೆ ಸೊ ಅವರ ಬಗ್ಗೆ ವರಿ ಮಾಡ್ಕೋಬೇಡಿ. ಮೂರನೇದಾಗಿ ಈ 3,927 ಸ್ಟೂಡೆಂಟ್ಸ್ ಡಿಫರೆನ್ಸ್ ಏನು ನಾನು ಹೇಳಿದೆ, ಈಗ NTA ಕ್ವಾಲಿಫೈಡ್ ಆಗಿರುವಂಥ ನಂಬರು ಮತ್ತು KEA ರಿಲೀಸ್ ಆಗಿರುವಂಥ ನಂಬರು ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ. ಯಾಕೆ KEA ರಿಲೀಸ್ ಮಾಡಿರೋ ನಂಬರಲ್ಲಿ ಇಷ್ಟು ಡಿಫ್ರೆನ್ಸ್ ಯಾಕೆ ಆಯಿತು ಅನ್ನೋದು ಇನ್ನೂ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಸೊ ಅದಕ್ಕೆ ಆನ್ಸರ್ ಗೊತ್ತಿಲ್ಲ. NTA ಮತ್ತು KEA ಅವರು ಇಬ್ಬರು ಜಂಟಿಯಾಗಿ ನೀಡಬೇಕಷ್ಟೇ. ಮತ್ತೆ ಇದರಲ್ಲಿ ಜನರಲ್ ಮೆರಿಟ್ದವ್ರು ಸ್ವಲ್ಪ ವರಿ ಏನು ಮಾಡ್ಕೋಬೇಕು ಅಂದರೆ, ಸ್ವಲ್ಪ ಸ್ಟೂಡೆಂಟ್ಸ್ಗಳೇನು ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ದಲ್ಲಿ ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಬರ್ತಾರೆ, ಅದು ಓನ್ಲಿ ಗೌರ್ಮೆಂಟ್ ಕ್ಯಾಟಗರಿಗೆ. GMP ಮತ್ತೆ ನೀವು ವರಿ ಮಾಡ್ಕೋಬೇಡಿ, ಅವರು ಜನರಲ್ ಮೆರಿಟ್ ಅಲ್ಲಿ ಬಂದ್ಬಿಡ್ತಾರೆ. ಆ ಸ್ಟೂಡೆಂಟ್ಸ್ಗಳ ಲೀಸ್ಟ್ ಈ ಇದರಲ್ಲಿ ಇಲ್ಲ. ಬಹಳ ಜನ ವಿದ್ಯಾರ್ಥಿಗಳ ಲೀಸ್ಟ್ ಇಲ್ಲ. ಯಾರಾದರೂ ಅಪ್ಲಿಕೇಶನ್ ಹಾಕೋ ಟೈಮಲ್ಲೇ ನಾವು ಎಲಿಜಿಬಿಲಿಟಿ ಸ್ಟೇಟ್ ಕರ್ನಾಟಕ ಅಂತ ಕೊಟ್ಟಿದ್ರೆ ಇರ್ತದೆ ಹೊರತು ಇಲ್ಲ ಅಂದ್ರೆ ಇರೋದಿಲ್ಲ. ಇನ್ನು ಲಾಸ್ಟ್ ಇಯರ್ ಮಾಪಪ್ ರೌಂಡ್ ಅಲ್ಲಿ 100 ಸೀಟ್ ಆಡ್ ಆಗಿದೆ. ನಾವಿಲ್ಲಿ ಏನು ತೋರಿಸಿದ್ವಿ ಇವೆಲ್ಲ ಸೆಕೆಂಡ್ ರೌಂಡ್ ಇದು 2AG9 ತೋರಿಸಿದ್ನಲ್ಲ, ಇದು ಸೆಕೆಂಡ್ ರೌಂಡ್ ಇಂದ, ಇದು ಗೊತ್ತಿರಲಿ ಸೆಕೆಂಡ್ ರೌಂಡಿಗೆ ಮಾತ್ರ ತಗೊಂಡಿರುವಂಥದ್ದು, ಮಾಪಪ್ ಕನ್ಸಿಡರ್ ಮಾಡಿಲ್ಲ. ಬಟ್ ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ ಮಾಪಪ್ ಅಲ್ಲಿ 100 ಸೀಟ್ಸ್ ಫ್ರಮ್ ಕಿಮ್ಸ್ ಬ್ಯಾಂಗ್ಳೂರ್ ಆಡ್ ಆಗಿತ್ತು. ಅದರಲ್ಲಿ ಒಂದು 50 ಸೀಟ್ ನಮ್ಗೆ ಸಂಬಂಧ ಇಲ್ಲ ಅಂತ ಇಟ್ಕೊಳ್ಳೋಣಂತೆ. ಅಂದರೆ ಮೇ ಬಿ ಜಸ್ಟ್ ಲೈಕ್ ಮ್ಯಾನೇಜ್ಮೆಂಟು NRI ಮತ್ತು ಪ್ರೈವೇಟ್ ಹಂಚಿ ಹೋಗಿಬಿಡ್ತದೆ. ಬಟ್ ಉಳಿದಿರುವಂಥ 40ರಿಂದ 50 ಸೀಟ್ ಏನಿದೆ ಅದು ಈ ವರ್ಷ ಆಲ್ರೆಡಿ ಆ್ಯಡ್ ಆಗಿ ಬಿಟ್ಬಿಡ್ತದೆ. ಸೊ ಅದಕ್ಕಾಗಿ ಲಾಸ್ಟ್ ಇಯರ್ ಮಾಪಪ್ ಇದು ನಾನು ನಿಮಗೆ ತೋರಿಸಿಲ್ಲ, ಅದಕ್ಕಾಗಿ ಖುಷಿ ಪಡಿ. ಇನ್ನೊಂದು, there is a possibility of increase in seats around 600 or more this year. ಈ ವರ್ಷ ಒಂದು 600ಕ್ಕಿಂತ ಜಾಸ್ತಿ ಸೀಟ್ಗಳು ಆ್ಯಡ್ ಆಗುವಂಥ ಚಾನ್ಸಸ್ ಇದೆ. 1-2 ಹೊಸ ಕಾಲೇಜ್ಗಳು ಬರ್ಬೋದು, ಆಲ್ರೆಡಿ ಇರುವಂಥ ಕಾಲೇಜಸ್ಗಳಲ್ಲಿ ಸೀಟ್ ಜಾಸ್ತಿ ಆಗ್ಬೋದು. ಇವೆಲ್ಲವನ್ನು ನಿಮಗೆ ಖುಷಿಯಾಗಲಿ ಅಂತ ಹೇಳ್ತಾ ಇಲ್ಲ, ಬಟ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳಿ. ಚಿಂತೆಯನ್ನು ಬಹಳ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹಣೆ ಬರಹದಲ್ಲಿ ನಿಮಗೆ ನಿಮ್ಮ ಮಕ್ಕಳ ಎಫರ್ಟ್ಸಿಗೆ ತಕ್ಕಾಗಿ ಯಾವ ಕಾಲೇಜ್ ಸಿಗಬೇಕು ಅದು ಸಿಕ್ಕೇ ಸಿಗ್ತದೆ. ಯಾರು ಬಾರ್ಡರಲ್ಲಿ ಇದ್ದೀರಿ ಬೇರೆ ಏನೂ ಮಾಡೋದಕ್ಕಾಗೋದಿಲ್ಲ. ನೀವು ಬೇರೆ ಅಂದರೆ 12 ಲಕ್ಷಕ್ಕೆ ಹೋಗ್ಬೇಕಾ, ಅಥವಾ 12 ಲಕ್ಷ ಇದ್ದವರು 20 ಲಕ್ಷಕ್ಕೆ ಹೋಗ್ಬೇಕಾ, ಅಥವಾ BAMS BDS ಅನ್ನೋದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಥಿಂಕ್ ಮಾಡಿಕೊಳ್ಬೇಕು. ಯಾರು ಈಗ 70,000 ಒಳಗಿದ್ದಾರೆ ಜನರಲ್ ಮೆರಿಟ್ ಅಲ್ಲಿ ಅಥವಾ 2Aದಲ್ಲಿ 85,000ಕ್ಕಿಂತ ಕೆಳಗಿದ್ದಾರೆ, ನೀವು ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮೇ ಬಿ ನಿಮಗೇನು ಸ್ವಲ್ಪ ಒಳ್ಳೆಯ ಕಾಲೇಜ್ ಸಿಕ್ತಿತ್ತು ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ಲಾಸ್ಟ್ ಇಯರ್ ಪ್ರಕಾರ, ಆ ಕಾಲೇಜ್ಗಿಂತ ಸ್ವಲ್ಪ ಕೆಳಗಿನ ಕಾಲೇಜ್ ನಿಮಗೆ ಸಿಗ್ಬೋದು ಅಷ್ಟೇ. ಬಟ್ ಏನು ಮಾಡೋದಕ್ಕೂ ಬರೋದಿಲ್ಲ. ಸಿಗುವಂಥ ಕಾಲೇಜಲ್ಲಿ ನೀವು ಖುಷಿ ಪಡಬೇಕಷ್ಟೇ. ಓಕೆ, ಬಟ್ ನಿಮ್ಮ ಮಕ್ಕಳು ಕಷ್ಟಪಟ್ಟಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದಕ್ಕೆ ತಕ್ಕಂಗೆ ರಿಸಲ್ಟ್ ಬಂದಿದೆ, ಆ ರಿಸಲ್ಟಿಗೆ ತಕ್ಕಾಗಿ ನಿಮಗೆ ಸೀಟ್ ಸಿಗ್ತದ ಅನ್ನೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಫೈನಲ್ ಆಗಿ ಮುಗಿಸೋದಕ್ಕಿಂತ ಮುಂಚೆ ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಈ ವರ್ಷದ ಮೆರಿಟ್ ಲೀಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಆ ಸೀರಿಯಲ್ ನಂಬರ್ ಪ್ರಕಾರ ಕೌನ್ಸಿಲಿಂಗ್ ನಡೆಯೋದಿಲ್ಲ. ಕೌನ್ಸಿಲಿಂಗ್ ನಡೆಯೋದು ಆಲ್ ಇಂಡಿಯಾ ರ್ಯಾಂಕಲ್ಲಿ ಮಾತ್ರ. ಎರಡನೇದಾಗಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷದಲ್ಲಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಕಾಂಪಿಟೇಷನ್ ಕಡಿಮೆ ಇದೆ, ಅಂದರೆ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಆಲ್ ಇಂಡಿಯಾ ರ್ಯಾಂಕ್ ತೆಗೆದಿದ್ರು ಕೂಡ ಸಿಕ್ಕಿಬಿಡ್ತದ ಸೀಟು, ನಮ್ಮಲ್ಲಿ ಕಡಿಮೆ ಸ್ಟೂಡೆಂಟ್ಸ್ ಇದ್ದಾರೆ ಸ್ಕೋರ್ ಮಾಡಿದವರು ಅಂತ ಯಾರು ಹೇಳ್ತಾ ಇದ್ರು, ಇನ್ಕ್ಲೂಡಿಂಗ್ ನಾನು ಕೂಡ. ನಮ್ಮ ಎಲ್ಲರ ಪ್ರಿಡಿಕ್ಷನ್ ರಾಂಗ್ ಆಗಿದೆ. ಕರ್ನಾಟಕದಲ್ಲಿ ಬುದ್ಧಿವಂತರು ಇದ್ದಾರೆ, ಆ ಬುದ್ಧಿವಂತ ಮಕ್ಕಳನ್ನು ನಾವು ಹೊಗಳಲೇಬೇಕು. ಕಂಪೇರ್ ಟು ಅದರ್ ಸ್ಟೇಟ್ಸ್ ಕರ್ನಾಟಕದಲ್ಲಿ ಒಳ್ಳೆಯ ಬುದ್ಧಿವಂತ ಮಕ್ಕಳು ಇದ್ದಾರೆ. ಸೊ ಆ ಒಂದು ರಿಸಲ್ಟ್ ನಿಮಗಿಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಅದರಲ್ಲಿ ನಿಮ್ಮ ಮಕ್ಕಳು ಕೂಡ ಇರ್ಬೋದು, ಅದಕ್ಕಾಗಿ ಖುಷಿ ಪಡಿ. ಸೊ ಅಂದರೆ ಕರ್ನಾಟಕದಲ್ಲಿ ಏನು ಕೋಚಿಂಗನ್ನು ಕೊಡ್ತಾ ಇದ್ದಾರೆ, ಅಪ್ಲಿಕೇಶನ್ ಲೆವೆಲ್ ಇದೆ. ಸೊ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಕರ್ನಾಟಕದ ಜಾಸ್ತಿ ವಿದ್ಯಾರ್ಥಿಗಳು ಟಾಪ್ 100 ಬರೋದರಲ್ಲಿ ಡೌಟೇ ಇಲ್ಲ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.